ಅಮೋಘ್ ವಾರ್ತೆಗೆ ಸ್ವಾಗತ. ನಾನು ರಮ್ಯಾ. ತುಮಕೂರು ನಗರದ ವೈಶ್ಯ ಸಹಕಾರ ಬ್ಯಾಂಕ್ನ ಅಧ್ಯಕ್ಷರ ಹಾಗೂ ಉಪಾಧ್ಯಕ್ಷರ ಆಯ್ಕೆಗೆ ಚುನಾವಣೆ ನಡೆದಿದ್ದು, ಮೂರನೇ ಬಾರಿಗೆ ಅಧ್ಯಕ್ಷರಾಗಿ ಕೆಎನ್ ಗೋವಿಂದರಾಜು ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಚುನಾವಣಾ ಅಧಿಕಾರಿ ಕೆಎಸ್ ಹರೀಶ್ ಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಚುನಾವಣೆ ನಡೆದಿದ್ದು, ಮೂರನೇ ಬಾರಿಗೆ ಅಧ್ಯಕ್ಷರಾಗಿ ಕೆಎನ್ ಗೋವಿಂದರಾಜು ಹಾಗೂ ಉಪಾಧ್ಯಕ್ಷರು ಎರಡನೇ ಅವಧಿಗೆ ಕೆಎಸ್ ರಾಮಮೂರ್ತಿ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಈ ವೇಳೆ ಮಾತನಾಡಿದ ಅವರು, ನನ್ನನ್ನು ಅವಿರೋಧವಾಗಿ ಆಯ್ಕೆ ಮಾಡಿದ ನನ್ನ ಸಮಾಜದವರಿಗೆ ಕೃತಜ್ಞತೆ ಸಲ್ಲಿಸುತ್ತೇನೆ ಎಂದರು. ಈ ವೇಳೆ ಎನ್ಎ ಅರುಣ್ ಕುಮಾರ್, ಟಿಎಸ್ ಪ್ರಸನ್ನ ಮಾಖಂ, ಸಿಎಸ್ ಸಂಜಯ್, ಆಶಾ ಶ್ರೀನಾಥ್, ಕೆಎಸ್ ನಾಗೇಶ್ ಹಾಗೂ ಮುಂತಾದವರು ನಿರ್ದೇಶಕರು ಉಪಸ್ಥಿತರಿದ್ದರು. ಅಂಜನ್ ಕುಮಾರ್ ಜೊತೆ ಪ್ರವೀಣ್ ಕುಮಾರ್, ಅಮೋಘ್ ಟಿವಿ, ತುಮಕೂರು. ಈ ದಿನ ನಮ್ಮ ಸಮಾಜದವರು ಸುಮಾರು 10 ವರ್ಷಗಳಿಂದ ನಾನು ಅಧ್ಯಕ್ಷನಾಗಿ ಕೆಲಸ ಮಾಡಿರೋದನ್ನು ಕಂಡು ನನ್ನ ಒಂದು ಕಾರ್ಯವನ್ನು ಗುರುತಿಸಿ ಮೂರನೇ ಬಾರಿಗೆ ನನ್ನನ್ನು ಎಲೆಕ್ಟ್ ಮಾಡಿರೋದು ನನಗೆ ಭಾಳ ಸಂತೋಷವಾಗಿದೆ. ನಮ್ಮ ಸಮಾಜದವ್ರಿಗೆ ಇದ್ರ ಬಗ್ಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ, ನಮ್ಮ ಮುಂದಿನ ವರ್ಷಗಳಲ್ಲಿ ನಮ್ಮ ಬ್ಯಾಂಕು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಒಂದು NPA ಕಮ್ಮಿ ಮಾಡಿ ಒಂದು ಸದಸ್ಯರಿಗೆ ಒಂದು 25% ಡಿವಿಡೆಂಡ್ ಕೊಡೋ ಒಂದು ನಿಟ್ಟಿನಲ್ಲಿ ನಾವೆಲ್ಲರೂ ಹೊಸದಾಗಿ ಬಂದಿರತಕ್ಕಂಥ ನಿರ್ದೇಶಕರುಗಳ ಒಂದು ಬೆಂಬಲದಿಂದ ಈ ಒಂದು ಕಾರ್ಯವನ್ನು ಸಾಗಿಸಲು ಅನುಕೂಲವಾಗ್ತದೆ ಅಂತ ಹೇಳ್ತಾ, ತಮಗೆಲ್ಲರಿಗೂ ಈ ಒಂದು ಸಂದರ್ಭದಲ್ಲಿ ನಾನು ನನ್ನನ್ನು ಅಧ್ಯಕ್ಷನನ್ನಾಗಿ ಎಲೆಕ್ಟ್ ಮಾಡಿದ್ದಕ್ಕೆ, ಅವಿರೋಧವಾಗಿ ಎಲೆಕ್ಟ್ ಮಾಡಿದ್ದಕ್ಕೆ ತಮಗೆಲ್ಲರಿಗೂ ಸಹ ವಂದನೆಗಳನ್ನ ತಿಳಿಸಲು ಇಚ್ಛಿಸ್ತೇನೆ. ಜೈ ವಾಸವಿ. ನನ್ನ ಮೇಲಿನ ವಿಶ್ವಾಸ ಮತ್ತು ನಂಬಿಕೆ ಇಟ್ಟು ನನ್ನನ್ನು ಎರಡನೇ ಬಾರಿಗೆ ಉಪಾಧ್ಯಕ್ಷರಾಗಿ ನೇಮಕ ಮಾಡಿರ್ತಾರೆ. ಈ ಸಂದರ್ಭದಲ್ಲಿ ನಾನು ಹೇಳ ಬಯಸುವುದೇನೆಂದರೆ, ಕಾಯ ವಾಚ ಮನಸ ನಾನು ಸೇವೆ ಸಲ್ಲಿಸಿ ಇನ್ನೂ ಹೆಚ್ಚಿನ ಉತ್ತಮ ಸೇವೆ ಕೊಡಲು ನಿರ್ಧರಿಸುತ್ತೇನೆ ಎಂದು ಎರಡು ಮಾತುಗಳನ್ನು ಮುಗಿಸ್ತೇನೆ. ತುಮಕೂರು ನಗರದಾದ್ಯಂತ ಇ ಆಸ್ತಿ ನೋಂದಣಿ ಅಭಿಯಾನ ಆರಂಭಿಸಿದ್ದು, ನಗರದ ಶಿರಾಗೇಟ್ನಲ್ಲಿ ಮಹಾನಗರ ಪಾಲಿಕೆ ಆಯುಕ್ತರಾದ ಬಿವಿ ಅಶ್ವಿಜಾ ಅವರು ಚಾಲನೆ ನೀಡಿದರು. ನಗರದ ಮುನ್ಸಿಪಲ್ ವಾಣಿಜ್ಯ ಕಟ್ಟಡದಲ್ಲಿ ಮಾತನಾಡಿದ ತುಮಕೂರು ನಗರ ಶಾಸಕ ಬಿ ಜ್ಯೋತಿ ಗಣೇಶ್, ತುಮಕೂರು ನಗರಾದ್ಯಂತ ಎಲ್ಲ ಆಸ್ತಿ ಮಾಲೀಕರು ತಮ್ಮ ತಮ್ಮ ಆಸ್ತಿಗಳನ್ನು ನೋಂದಣಿ ಮಾಡಬೇಕು. ಆ ಮೂಲಕ ಎಲ್ಲ ನಾಗರಿಕರು ನಗರದ ಬೆಳವಣಿಗೆಗೆ ಸಹಕಾರ ನೀಡಬಹುದಾಗಿದೆ. ಇನ್ನು ಈ ಆಸ್ತಿ ನೋಂದಣಿ ಮಾಡಿಸುವ ಸಲುವಾಗಿ ಇರುವ ಯಾವುದೇ ಗೊಂದಲಗಳಿದ್ದರೂ ನಗರಾದ್ಯಂತ 11 ಕಡೆ ನೋಂದಣಿ ಅಭಿಯಾನ ಕೇಂದ್ರಗಳನ್ನು ತೆರೆಯಲಾಗಿದ್ದು, ಸಾರ್ವಜನಿಕರು ಆಯಾ ಕೇಂದ್ರಗಳಿಗೆ ತೆರಳಿ ಮಾಹಿತಿ ಪಡೆದು ಅಗತ್ಯ ದಾಖಲೆಗಳನ್ನು ಅರ್ಜಿಯೊಂದಿಗೆ ಸಲ್ಲಿಸಬೇಕಾಗಿ ತಿಳಿಸಿದರು. ಆದರೆ ಅವ್ರಿಗೂ ಕೂಡ ಹೆಚ್ಚಿನದಾಗಿ ಪೌರ ಕಾರ್ಮಿಕರು ಮತ್ತೊಂದಕ್ಕೆ ರೆಕ್ರೂಟ್ ಮಾಡಿಕೊಂಡು ಅವ್ರಿಗೆ ಸಂಬಳ ಕೊಟ್ಟು ನಗರನ ಚೆನ್ನಾಗಿಟ್ಕೊಳ್ಳೋದಕ್ಕೆ ಅನುಕೂಲ ಆಗ್ತದೆ ಅಂತ ಹೇಳ್ತಾ, ವಿಶೇಷವಾಗಿ ರೆವಿನ್ಯೂ ಡಿಪಾರ್ಟ್ಮೆಂಟ್ಗೆ ನಾವು ಕೊಡುವಂಥ ಸೂಚನೆ, ದಯವಿಟ್ಟು ಜನರಿಗೆ ಅವ್ರ ಕಷ್ಟ ಕಾರ್ಪಣ್ಯದಲ್ಲಿ ಇರ್ತಾರೆ, ಅವ್ರಿಗೆ ಖಂಡಿತವಾಗಿಯೂ ನಾವು ತೊಂದರೆ ಕೊಡಬಾರ್ದು. ರೆವಿನ್ಯೂ ಡಿಪಾರ್ಟ್ಮೆಂಟ್ ಅವರು ಮಾನವೀಯತೆ ಆ್ಯಂಗಲ್ನೂ ಕೂಡ ಹೆಚ್ಚಿನದಾಗಿ ತಲೆಯಲ್ಲಿ ಇಟ್ಕೊಂಡು ಕೆಲಸ ಮಾಡಬೇಕು ಅಂತ ನಾನು ಇವತ್ತು ಈ ಒಂದು ಕ್ಯಾಂಪ್ನಲ್ಲಿ ಅವರಿಗೆ ಸೂಚನೆಯನ್ನು ಕೊಡ್ತೇನೆ. ದಯವಿಟ್ಟು ಮಾನವೀಯತೆ ವೆರಿ ಇಂಪಾರ್ಟೆಂಟ್. ಈ ಎಲ್ಲದರಲ್ಲೂ ಕೂಡ ನಾವು ಎಲ್ಲ ಆ್ಯಂಗಲಲ್ಲೂ ಕೂಡ ಸಮಯ ಸಂದರ್ಭ ಉಪಯೋಗಿಸ್ಕೊಂಡು, ಯಾಕಂದರೆ ಕೃಷ್ಣ ಬೈರೇಗೌಡರು ನನ್ನ ಕ್ವಶನ್ಗೆ ಉತ್ತರ ಕೊಡ್ಬೇಕಾದ್ರೆ ಹೇಳಿದ್ರು, ಹೌದು ಕೆಲವು ಕಡೆ ಈ ಸಂದರ್ಭನ ಉಪಯೋಗಿಸ್ಕೊಂಡು ಮಿಸ್ಯೂಸ್ ಆಗ್ತಿದೆ ಅಂತ ಅವರೇ ಉತ್ತರ ಕೊಟ್ಟಿದ್ದಾರೆ, ಮಿನಿಸ್ಟ್ರೇ ಉತ್ತರ ಕೊಟ್ಟಿದ್ದಾರೆ. ಆ ರೀತಿ ಆಗಬಾರ್ದು. ನಾವು ಸೂಚನೆ ಕೊಡ್ತಿದ್ದೇವೆ. ಕಮಿಷನರ್ ಮೇಡಮು ಇದ್ದಾರೆ, ಮೇಡಮ್ IASನವರು. ತಿಪಟೂರು ನಗರದ ಸಾರ್ವಜನಿಕ ಆಸ್ಪತ್ರೆಯ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಗೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಭೇಟಿ ನೀಡಿದರು. ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಸಿಬ್ಬಂದಿಗಳ ಕೊರತೆ, ವೈದ್ಯರ ಕೊರತೆ, ರಕ್ಷಣೆ ಕೊರತೆ, ರೋಗಿಗಳ ಸಂಬಂಧಿಕರಿಗೆ ಮಹಿಳೆ ಮತ್ತು ಪುರುಷರಿಗೆ ಪ್ರತ್ಯೇಕ ವಿಶ್ರಾಂತಿ ಸ್ಥಳ, ಬಿಸಿ ನೀರಿನ ಸಮಸ್ಯೆಗೆ ಸೋಲಾರ್ ವ್ಯವಸ್ಥೆ, ಆಧುನಿಕ ಸೌಲಭ್ಯವುಳ್ಳ ಧೋಬಿಖಾನೆ ವ್ಯವಸ್ಥೆ, ಎಕ್ಸ್ರೇ ಯಂತ್ರ, ಸಿಟಿ ಸ್ಕ್ಯಾನಿಂಗ್, MRI ಯಂತ್ರಗಳ ತುರ್ತಾಗಿ ಬೇಕಾಗಿದೆ ಅಂತ ಆಸ್ಪತ್ರೆಯ ಆಡಳಿತಾಧಿಕಾರಿ ಶಿವಕುಮಾರ್ ತಿಳಿಸಿದರು. ಇನ್ನು ಕಣ್ಣಿಗೆ ಸಂಬಂಧಿಸಿದ ರೇಸರ್ ಚಿಕಿತ್ಸೆಗೆ ಅವಶ್ಯಕ ಸಾಧನಗಳು, ಕಲ್ಲು ಗಣಿ, ಗಾರ್ಮೆಂಟ್ನಲ್ಲಿ ಕೂಲಿ ಕಾರ್ಮಿಕರು ಹೆಚ್ಚಾಗಿ ಇರುವುದರಿಂದ ತಾಲೂಕು ಆಸ್ಪತ್ರೆಗೆ ಚರ್ಮರೋಗ ತಜ್ಞರ ಹುದ್ದೆ ಅವಶ್ಯಕತೆ ಇರುತ್ತದೆ. ಆದರೆ ಇಲ್ಲಿ ಮಂಜೂರು ಆಗಿರುವುದಿಲ್ಲ, ತುರ್ತಾಗಿ ಬೇಕಾಗಿರುತ್ತದೆ ಅಂತ ಮನವಿ ಮಾಡಿದರು. ತಿಪಟೂರು ಸಾರ್ವಜನಿಕ ಆಸ್ಪತ್ರೆ 3-4 ಜಿಲ್ಲೆಗಳ ಗಡಿಭಾಗಕ್ಕೆ ಪ್ರಮುಖ ಆಸ್ಪತ್ರೆಯಾಗಿದ್ದು, ಪ್ರತಿದಿನ ಸಾವಿರಾರು ಸಂಖ್ಯೆಯಲ್ಲಿ ಹೊರ ರೋಗಿಗಳು ಚಿಕಿತ್ಸೆಗಾಗಿ ಬರುವ ಕಾರಣ ವೈದ್ಯರು ಹಾಗೂ ವೈದ್ಯಕೇತರ ಸಿಬ್ಬಂದಿಯ ಕೊರತೆ ಇದೆ. ತಿಪಟೂರು ಉಪವಿಭಾಗ ಕೇಂದ್ರವಾಗಿರುವ ಕಾರಣ ಉಪವಿಭಾಗ ಆಸ್ಪತ್ರೆಯಾಗಿ ಮೇಲ್ದರ್ಜೆಗೇರಿಸಲು ಶಾಸಕರು ಹಾಗೂ ಸಾರ್ವಜನಿಕ ಆಸ್ಪತ್ರೆ ಆಡಳಿತಾಧಿಕಾರಿಗಳ ಮನವಿಗೆ ಸಚಿವರ ಉತ್ತರ ಮಾತ್ರ
ನಿರಾಶಾದಾಯಕವಾಗಿತ್ತು. ಇನ್ನು ತಿಪಟೂರು ಸಾರ್ವಜನಿಕ ಆಸ್ಪತ್ರೆ ಚೆನ್ನಾಗಿ ನಡೆಯುತ್ತಿದೆ. ಹೊರ ರೋಗಿಗಳು ಹೆಚ್ಚಾಗಿರುವ ಕಾರಣ ವೈದ್ಯಕೀಯ ಶಿಕ್ಷಣ ಸಚಿವರೊಂದಿಗೆ ಚರ್ಚೆ ಮಾಡಿ ಮೆಡಿಕಲ್ ಕಾಲೇಜು ಆರಂಭಿಸಲು ಪ್ರಯತ್ನಿಸಿದರೆ ಸಹಕಾರ ನೀಡುವುದಾಗಿ ತಿಳಿಸಿದರು. ನಿರ್ವಹಣೆ ಅಂತೂ ಆಗ್ತಾ ಇದೆ, ಆದರೆ ಆಸ್ಪತ್ರೆನ ಒತ್ತಡ ಹೆಚ್ಚಿರೋದ್ರಿಂದ, ಯಾಕೆಂದರೆ ಇಲ್ಲಿ ಆಸ್ಪತ್ರೆ ಚೆನ್ನಾಗಿರೋದ್ರಿಂದ ಸುತ್ತಮುತ್ತಲಿನ ತಾಲೂಕುಗಳಿಂದನೂ ಅಕ್ಕಪಕ್ಕ ಜಿಲ್ಲೆಗಳಿಂದ ಇಲ್ಲಿ ಆಸ್ಪತ್ರೆಗೆ ಬರೋದು, ಅದರಿಂದ ಒತ್ತಡ ಹೆಚ್ಚಿದೆ. ಇನ್ನು ಹೆಚ್ಚಿನ ಅವರಿಗೆ ಇನ್ನೂ ಒತ್ತಡವನ್ನು ನೀಗಿಸುವಂಥದ್ದಕ್ಕೆ ಹೆಚ್ಚು ಸಿಬ್ಬಂದಿ ಮತ್ತು ಇನ್ನೂ ಕೆಲವು ಸಲಕರಣೆಗಳೆಲ್ಲ ಅಗತ್ಯತೆ ಇದೆ. ಅದನ್ನೆಲ್ಲ ಈಗ ನಾವು ಚರ್ಚೆ ಮಾಡಿದ್ದೀವಿ. ಈಗ ಮುಂದೆ ಅದನ್ನು ಯಾವ ರೀತಿ ಮಾಡಬೇಕು ಅಂತ ನಾನು ಶಾಸಕರಿಗೆ ಹೇಳಿದ್ದೀನಿ. ಬರೋ ವಾರದಲ್ಲಿ ನೀವು ಬನ್ನಿ, ನಾವು ನಮ್ಮೆಲ್ಲ ಅಧಿಕಾರಿಗಳೆಲ್ಲ ಒಟ್ಟಿಗೆ ಕೂತ್ಕೊಂಡು ಏನೇನು ಈ ಸದ್ಯದಲ್ಲೇ ಮಾಡೋದಕ್ಕೆ ಏನು ಸಾಧ್ಯ ಮತ್ತು ಬರೋ ವರ್ಷದಲ್ಲಿ ಹೊಸ ಬಡ್ಜೆಟ್ನಲ್ಲಿ ಏನೇನು ತೊಗೊಳಕ್ಕೆ ಸಾಧ್ಯ ಆಗುತ್ತೆ ಎರಡನ್ನೂ ಕೂಡ ನಾವು ಕೂತ್ಕೊಂಡು ಒಂದು ಮೀಟಿಂಗನ್ನೇ ಬರೋ ವಾರದಲ್ಲೇ ಮಾಡೋಣ ಅಂತ ಅವ್ರಿಗೆ ಹೇಳಿದ್ದೀನಿ. ಸೊ ಅದು ಚೆನ್ನಾಗಿದೆ ಆಸ್ಪತ್ರೆ, ಇನ್ನೂ ಇಂಪ್ರೂವ್ ಮಾಡೋದಂತೂ ಅವಕಾಶ ಇದ್ದೇ ಇದೆ, ಅದರ ಬಗ್ಗೆ ಎರಡು ಮಾತಿಲ್ಲ. ಅದಕ್ಕೆ ಏನೇನು ಸಹಕಾರ ಕೊಡೋಕ್ಕೆ ಸಾಧ್ಯ ಆಗುತ್ತೆ ನಮ್ಮ ಕಡೆಯಿಂದ ನಾವು ಕೊಡ್ತೀವಿ. ಮತ್ತು CEO ZP ಅವ್ರ ಜೊತೆ ಕೂಡ ಮಾತಾಡ್ಕೊಂಡು ಮಾಡೋದಕ್ಕೆ ಸ್ವಲ್ಪ ವರ್ಕೌಟ್ ಮಾಡಿ ಅದನ್ನು. ಸೊ ಆದರೆ ಖಂಡಿತ ಈ ಆಸ್ಪತ್ರೆಗೆ ಇನ್ನೂ ಹೆಚ್ಚಿನ ಒಂದು ಸವಲತ್ತುಗಳನ್ನು ಕೊಡತಕ್ಕಂಥದ್ದಕ್ಕೆ ಮಾಡಿದಷ್ಟು ಒಳ್ಳೆಯದೇ. ಯಾಕಂದರೆ ಆಸ್ಪತ್ರೆ ಇನ್ನೂ ಇಂಪ್ರೂವ್ ಆದಷ್ಟು ಇಲ್ಲಿ ಸುತ್ತಮುತ್ತ ಜನರಿಗೆ ಇನ್ನೂ ಅನುಕೂಲ ಆಗುತ್ತೆ. ಅದ್ರ ಬಗ್ಗೆ ನಾನು ಖಂಡಿತ ಶಾಸಕರ ಜೊತೆ ಮಾತಾಡಿಕೊಂಡು ಮುಂದೆ ಏನು ಕ್ರಮ ತಗೊಳ್ಬೇಕು ನಾನು ತಗೊಳ್ತೀನಿ. ಸರ್, KB ಕ್ರಾಸಲ್ಲಿ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟ್ಲಿಗೆ ಇದಾಗ ಮಂಜೂರಾಗೈತೆ ಅಂತ ಹೇಳ್ತಿದ್ರು ಸರ್. ಸೂಪರ್ ಸ್ಪೆಷಾಲಿಟಿ ಎಲ್ಲ ವೈದ್ಯಕೀಯ ಶಿಕ್ಷಣ ನೀವು ಸರ್ ನೀವು ಹೇಳಿದ್ದು ಸರ್. ಬರೋಲ್ಲ ಅದು. ಹಾಂ ಸರ್. ಮೆಡಿಕಲ್ ಕಾಲೇಜು. ಇನ್ನು ಈ ಸಂದರ್ಭದಲ್ಲಿ ಆಡಳಿತಾಧಿಕಾರಿ ಶಿವಕುಮಾರ್, ಜಿಲ್ಲಾ ಆರೋಗ್ಯಾಧಿಕಾರಿ ಮಂಜುನಾಥ್, ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ರಾಧಿಕಾ, ನಗರ ಪೊಲೀಸ್ ವೃತ್ತ ನಿರೀಕ್ಷಕ ವೆಂಕಟೇಶ್ ಮತ್ತು ಇತರರು ಹಾಜರಿದ್ದರು. ಹಾಲ್ಕುರ್ಕೆ ಮಂಜುನಾಥ್, ತಿಪಟೂರು. ಹಾಲ್ಕುರ್ಕೆ ಮಂಜುನಾಥ್, ಅಮೋಕ್ ಟಿವಿ, ತಿಪಟೂರು. ಸಿಂಧನೂರು ತಾಲೂಕಿನ ಸಾಲಗುಂದ ಗ್ರಾಮದ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘದಲ್ಲಿ ಕಾನೂನು ಬಾಹಿರವಾಗಿ 3 ಜನ ಸಿಬ್ಬಂದಿಗಳ ನೇಮಕ ಮಾಡಿಕೊಂಡ ಸಿಇಒ ಅವರನ್ನು ಅಮಾನತು ಮಾಡುವಂತೆ ಒತ್ತಾಯಿಸಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಆಕ್ರೋಶ ವ್ಯಕ್ತಪಡಿಸಿದೆ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ರಾಜ್ಯ ರೈತ ಘಟಕದ ಪ್ರಧಾನ ಕಾರ್ಯದರ್ಶಿ ನಿರೂಪಾದಿ ಕೆ. ಗೋಮರ್ಸಿ ಮಾತನಾಡಿ, 3 ಜನ ಸಿಬ್ಬಂದಿಗಳ ಅಕ್ರಮ ನೇಮಕಾತಿ ಕುರಿತು ತಾಲೂಕಿನ ಸಹಕಾರಿ ಸಂಘಗಳ ಸಹಾಯಕ ನಿಬಂಧಕರಿಗೆ ದೂರು ಸಲ್ಲಿಸಿದರು. ಈಗಾಗಲೇ ಕೆಲಸ ಮಾಡುತ್ತಿರುವ 3 ಜನ ಸಿಬ್ಬಂದಿಗಳನ್ನು ಕೈಬಿಟ್ಟು ತರಾತುರಿಯಲ್ಲಿ ಯಾವುದೇ ನೇಮಕಾತಿ ಪ್ರಕಟಣೆ ಹೊರಡಿಸದೆ ತಮ್ಮ ಆಪ್ತರನ್ನ ಮಾತ್ರ ಸಂಘದಲ್ಲಿ ಕಾರ್ಯನಿರ್ವಹಿಸಲು ನೇಮಕಾತಿ ಮಾಡಿಕೊಂಡಿರುತ್ತಾರೆ. ಇನ್ನು ಈ ಅಕ್ರಮ ನೇಮಕಾತಿಯಲ್ಲಿ ಆಡಳಿತ ಮಂಡಳಿಯ ಮತ್ತು ಸಂಘದ ಸಿಇಒ ಕೆ. ವಿರೂಪಾಕ್ಷಪ್ಪ ಕೆಂಗಲ್ ಅವರು ತಮ್ಮ ಅಧಿಕಾರವನ್ನು ದುರುಪಯೋಗ ಮಾಡಿಕೊಂಡಿದ್ದಾರೆ. ರಾಜಕೀಯ ಒತ್ತಡಕ್ಕೆ ಮಣಿದು ಎಲ್ಲಾ ಹಂತದ ಅಧಿಕಾರಿಗಳು ಈ ಅಕ್ರಮ ನೇಮಕಾತಿಯಲ್ಲಿ ಪಾಲ್ಗೊಂಡಿದ್ದಾರೆ ಎಂಬುದು ಅನುಮಾನಕ್ಕೆ ಗುರಿ ಮಾಡಿದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಪಕ್ಷದ ಮುಖಂಡರಾದ ಶರಣಪ್ಪ, ಮಾರಪ್ಪ ಬೇರಿಗೆ ಸೇರಿದಂತೆ ಇತರರು ಭಾಗಿಯಾಗಿದ್ದರು. ಶಫೀಕ್ ಹುಸೇನ್, ಅಮೋಕ್ ಟಿವಿ, ಸಿಂಧನೂರು. ನಾವು ಡಿಆರ್ ಹತ್ರ ಮನವಿ ಮಾಡ್ಕೊಂಡ್ವಿ, ಮತ್ತೆ ರಿಸಿಪ್ಟ್ ತಗೊಂಡ್ಬಂದ್ವಿ. ಅದೇ ತರನಾಗಿ ನಮ್ಮ ಮನೆ ಜಿಲ್ಲಾಧಿಕಾರಿಗಳು ರಾಯಚೂರು ಇವರ ಹತ್ರ ಸಹ ನಾವು ಈ ಒಂದು ಮನವಿ ನೀಡಿ ನಾವು ರಿಸಿಪ್ಟ್ ತಗೊಂಡ್ಬಂದಿದ್ವಿ. ಕೂಡಲೇ ಅವರು ಪ್ರತಿಕ್ರಿಯೆ ನೀಡ್ತೀನಿ ಅಂತ ನಮಗೊಂದು ಭರವಸೆ ನೀಡಿದ್ದಾರೆ. ಎಆರ್ಗೆ ತಾಲೂಕಾ ಎಆರ್ಗೆ ಮನವಿ ಕೊಟ್ಟದಾಗ ಮನವಿಗೆ ಒಂದು ಆದೇಶವನ್ನ ಸಿಇಒಗೆ ಮಾಡ್ತಾರೆ. ಎಆರ್ ಅವರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯವರಿಗೆ 3 ಜನ ಹೊಸ ಸಿಬ್ಬಂದಿಗಳನ್ನ ಸರ್ವ ನಿರ್ದೇಶಕರ ಉಪಸ್ಥಿತಿ ಮತ್ತು ಒಮ್ಮತದೊಂದಿಗೆ ನೇಮಕ ಮಾಡಿಕೊಂಡು ಸಹಕಾರ ಸಂಘಗಳ ನಿಯಮ 1960 ಪ್ರಕಾರ ಹಾಗೂ ಉಲ್ಲಂಘನೆ ಆಗಿರುತ್ತದೆ. ಹಾಗಾಗಿ ಇದರ ಬಗ್ಗೆ ಪರಿಶೀಲಿಸಿ ಒಂದು ವೇಳೆ ಇದರಲ್ಲಿ ಅಕ್ರಮ ನೇಮಕಾತಿಯಾಗಿದ್ರೆ ಅವರನ್ನ ಆ ಒಂದು ನೇಮಕಾತಿಯನ್ನ ತಡೆ ಹಿಡಿದು ಅವರ ಹುದ್ದೆಯಿಂದ ಬಿಡುಗಡೆ ಮಾಡಿ ಅಂತೇಳಿ ಎಆರ್ ಅವರು ಸಿಇಒ ಅವರಿಗೆ ಒಂದು ಮನವಿಯನ್ನ ಮಾಡಿದ್ದಾರೆ ಅಥವಾ ಒಂದು ಆದೇಶವನ್ನು ಮಾಡಿದ್ದಾರೆ. ಆ ಆದೇಶಕ್ಕೆ ಕಿಂಚಿತ್ತೂ ಕೂಡ ಬೆಲೆ ಕೊಡದೇನೆ ಮೇಲಧಿಕಾರಿಗಳ ಆದೇಶವನ್ನು ಉಲ್ಲಂಘನೆ ಮಾಡಿ ಇನ್ನೂ ಆ 3 ಸಿಬ್ಬಂದಿಗಳು ಕೆಲಸದಲ್ಲಿ ನಿರತರಾಗಿರುವಂತಹ ಘಟನೆ ಸಿಂಧನೂರು ತಾಲೂಕಿನ ಸಾಲಗುಂದದ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘದಲ್ಲಿ ನಡೀತಾ ಇದೆ. ಅದ್ರ ಜೊತೆಗೆ ನಾವು ಎಆರ್ ಕಳಿಸಿದೀವಿ, ಡಿಆರ್ ಕಳಿಸಿದ್ವಿ. ಡಿಆರ್ ಕಳಿಸಿ 15ರಿಂದ 20 ದಿನ ಆಯ್ತು, ಇನ್ನೂ ಇದುವರೆಗೆ. ರಾಯಚೂರು ಜಿಲ್ಲೆ ಮಾನ್ವಿ ಪಟ್ಟಣದ ಕಪಾಗಲ್ ಮುಖ್ಯ ರಸ್ತೆ ಬಳಿ ಲಾರಿ ಮತ್ತು ಬೈಕ್ ನಡುವೆ ಡಿಕ್ಕಿ ಸಂಭವಿಸಿ ಅಪಘಾತ ಸಂಭವಿಸಿದ್ದು ಬೈಕ್ ಸವಾರ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾನೆ. ಸಂಗಾಪುರ ಗ್ರಾಮದ ನಿವಾಸಿ ಬಸವನಗೌಡ ಎಂಬುವ ವ್ಯಕ್ತಿ ರಾಯಚೂರಿಗೆ ಮದುವೆಗೆ ಕಾರ್ಯಕ್ರಮಕ್ಕೆ ಹೋಗುವಾಗ ಹಿಂಬದಿಯಿಂದ ಬಂದ ಲಾರಿ ಡಿಕ್ಕಿ ಹೊಡೆದ ಪರಿಣಾಮ ಸ್ಥಳದಲ್ಲೇ ಮೃತಪಟ್ಟಿದ್ದಾನೆ. ರಾಯಚೂರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಸ್ಥಳಕ್ಕೆ ಭೇಟಿ ನೀಡಿ ಹೆಲ್ಮೆಟ್ ಬಗ್ಗೆ ಜಾಗೃತಿ ಮೂಡಿಸಿದ್ದಾರೆ. ಮಾನ್ವಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ.
ಶಫೀಕ್ ಹುಸೇನ್, ಅಮೋಕ್ ಟಿವಿ, ಮಾನ್ವಿ. ಕೊರಟಗೆರೆ ತಾಲೂಕಿನ ಹಿರೇಬೆಟ್ಟ ರಕ್ಷಿತ ಅರಣ್ಯದ ಗಡಿಯನ್ನೇ ಮುಚ್ಚಿ ಗಣಿಗಾರಿಕೆಗೆ ತಯಾರಿ ಮಾಡಲಾಗಿತ್ತು. ಈ ಕುರಿತು ಅಮೋಕ್ ಟಿವಿಯಲ್ಲಿ ಸುದ್ದಿ ಬಿತ್ತರಿಸಿದ ನಂತರ ಅರಣ್ಯ ಇಲಾಖೆ ಅಧಿಕಾರಿಗಳ ತಂಡ ಸ್ಥಳಕ್ಕೆ ಭೇಟಿ ನೀಡಿ ಕಲ್ಲು ಕ್ವಾರೆ ಮತ್ತು ಕ್ರಷರ್ ಘಟಕಕ್ಕೆ ಹೋಗುವ ದಾರಿಯ ಸಂಪರ್ಕದ ಮಾರ್ಗವನ್ನು ಕಡಿತಗೊಳಿಸಿದ್ದಾರೆ. ಕೊರಟಗೆರೆ ತಾಲೂಕು ಚನ್ನರಾಯನದುರ್ಗ ಹೋಬಳಿ ಬೂದಗವಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗೌರಿಕಲ್ಲು ಗ್ರಾಮದ ಸರ್ವೆ ನಂಬರ್ 36ರಲ್ಲಿ ಪ್ರಾರಂಭ ಆಗಿರುವ ಕಲ್ಲು ಕ್ವಾರೆ ಮತ್ತು ಕ್ರಷರ್ ಪ್ರಾರಂಭಕ್ಕೆ ಅರಣ್ಯ ಇಲಾಖೆಯ ಗಡಿಯನ್ನ ಮುಚ್ಚಿ ರಸ್ತೆಯನ್ನ ಮಾಡಲಾಗಿತ್ತು. ಅರಣ್ಯ ಇಲಾಖೆಯ ಗಡಿಯನ್ನ ಮುಚ್ಚಿ ರಸ್ತೆ ಮಾಡಿರುವ ಸುದ್ದಿಯನ್ನ ಅಮೋಕ್ ಟಿವಿ ಸುದ್ದಿ ವಾಹಿನಿಯಲ್ಲಿ ಸುದ್ದಿ ಬಿತ್ತರಿಸಿತು. ಸುದ್ದಿ ತಿಳಿದ ತಕ್ಷಣವೇ ಅಧಿಕಾರಿಗಳ ತಂಡ ಸ್ಥಳಕ್ಕೆ ಹೋಗಿ ಜೆಸಿಬಿ ಮೂಲಕ ಗುಂಡಿ ಹಾಕಿ ರಸ್ತೆಯ ಸಂಪರ್ಕ ಕಡಿತಗೊಳಿಸಿದ್ದಾರೆ. ಗೌರಿಕಲ್ಲು ಕಲ್ಲು ಗಣಿಕೆ ಸ್ಥಳಕ್ಕೆ ಕಂದಾಯ ಮತ್ತು ಅರಣ್ಯ ಇಲಾಖೆಯಿಂದ ಜಂಟಿಯಾಗಿ ಸ್ಥಳ ಪರಿಶೀಲನೆ ನಡೆಸುತ್ತಿವೆ. ಇನ್ನು ಅರಣ್ಯ ವ್ಯಾಪ್ತಿಗೆ ಬಂದರೆ ಮುಲಾಜಿಲ್ಲದೆ ಕ್ರಮ ಕೈಗೊಳ್ಳುತ್ತೀವಿ ಅಂತ ತಹಶೀಲ್ದಾರ್ ಮಂಜುನಾಥ್ ತಿಳಿಸಿದ್ದಾರೆ. ಹರೀಶ್, ಅಮೋಕ್ ಟಿವಿ, ಕೊರಟಗೆರೆ. ಕೋಲಾರ ತಾಲೂಕಿನ ವೇಮಗಲ್ ಕೈಗಾರಿಕಾ ಪ್ರದೇಶಕ್ಕೆ ರಾಜ್ಯ ಬೃಹತ್ ಮತ್ತು ಮಧ್ಯಮ ಕೈಗಾರಿಕೆ ಸಚಿವರಾದ ಎಂಬಿ ಪಾಟೀಲ್ ಭೇಟಿ ನೀಡಿದ್ದು ಜರ್ಮನಿ ಮೂಲದ ಕ್ರೋನ್ಸ್ ಇಂಡಸ್ಟ್ರಿಯಲ್ ಯೂನಿಟ್ನ ಅಡಿಗಲ್ಲು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಅಡಿಗಲ್ಲು ಕಾರ್ಯಕ್ರಮ ನೆರವೇರಿಸಲು ಆಗಮಿಸಿದ್ದ ಸಚಿವ ಎಂಬಿ ಪಾಟೀಲ್ರನ್ನ ಸಾಂಸ್ಕೃತಿಕ ಉಡುಗೆ ತೊಟ್ಟಿದ್ದ ಜರ್ಮನ್ ಮೂಲದ ಕ್ರೌನ್ಸ್ ಕಂಪನಿ ಉದ್ಯಮಿಗಳು ಅದ್ದೂರಿಯಾಗಿ ಸ್ವಾಗತಿಸಿದ್ರು. ಸಚಿವ ಎಂಬಿ ಪಾಟೀಲ್ ಫೋಟೋ ಕ್ಲಿಕ್ಕಿಸಿಕೊಂಡಿದ್ದು ಸಂತಸ ವ್ಯಕ್ತಪಡಿಸಿದ್ರು. ಇನ್ನು ಸಚಿವ ಎಂಬಿ ಪಾಟೀಲ್ಗೆ ಕಾಂಗ್ರೆಸ್ ಹಿರಿಯ ಮುಖಂಡ ವಿಆರ್ ಸುದರ್ಶನ್, ಜಿಲ್ಲಾ ಮಟ್ಟದ ಅಧಿಕಾರಿಗಳು ಸಾಥ್ ನೀಡಿದ್ರು. ಕಲಬುರಗಿಯ ವಾಸವದತ್ತ ಸಿಮೆಂಟ್ ಕಂಪನಿಗೆ ತೆರಳಲು ರೈಲ್ವೆ ಹಳಿ ನಿರ್ಮಿಸಿದ್ದು ಸೂಕ್ತ ಸಮಯಕ್ಕೆ ರೈಲ್ವೆ ಗೇಟ್ ತೆರೆಯದ ಕಾರಣ ಅನಾರೋಗ್ಯದಿಂದ ನರಳುತ್ತಿದ್ದ ವ್ಯಕ್ತಿ ಸಾವನ್ನಪ್ಪಿದ್ದಾನೆ. ಅವೈಜ್ಞಾನಿಕವಾಗಿ ನಿರ್ಮಿಸಿರುವ ಹಳಿ ಸ್ಥಳಾಂತರ ಮಾಡುವಂತೆ ಅನೇಕ ದಿನದಿಂದ ಪಟ್ಟಣದ ನಿವಾಸಿಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಲಬುರಗಿಯ ವಾಸವದತ್ತ ಸಿಮೆಂಟ್ ಕಂಪನಿಗೆ ತೆರಳುವ ಮಾರ್ಗ ಮಧ್ಯೆ ರೈಲ್ವೆ ಹಳಿ ನಿರ್ಮಿಸಲಾಗಿದ್ದು ಗೂಡ್ಸ್ ರೈಲು ಸಂಚಾರದಿಂದ ರೈಲ್ವೆ ಗೇಟ್ ಹಾಕುವ ನಿಮಿತ್ತ ವಾಹನ ಸಂಚಾರಕ್ಕೆ ಅಡ್ಡಿ ಉಂಟಾಗುತ್ತಿದ್ದು ಸರಿಯಾದ ಸಮಯಕ್ಕೆ ಆಸ್ಪತ್ರೆಗೆ ತೆರಳದ ಕಾರಣ ಮಾರ್ಗ ಮಧ್ಯೆ ಹೃದಯಾಘಾತಕ್ಕೆ ಒಳಗಾಗಿದ್ದ ವ್ಯಕ್ತಿ ಮುಕ್ತ ಎಂಬಾತ ಸಾವನ್ನಪ್ಪಿದ್ದಾನೆ. ಈ ರೈಲ್ವೆ ಹಳಿ ಸ್ಥಳಾಂತರ ಮಾಡುವಂತೆ ಅನೇಕ ದಿನಗಳಿಂದ ಪಟ್ಟಣದ ನಿವಾಸಿಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅನಧಿಕೃತ ನಿವೇಶನ ಕಟ್ಟಡಕ್ಕೆ ಬಿಖಾತ ಮಾಡಿಸಿಕೊಳ್ಳಲು ಅಭಿಯಾನ ಶುರುವಾಗಿದ್ದು ಚಿಕ್ಕಬಳ್ಳಾಪುರ ನಗರದ 22ನೇ ವಾರ್ಡಿನ ಸರ್ಕಾರಿ ಶಾಲೆಗಳಲ್ಲಿ ಅರ್ಜಿ ಸ್ವೀಕರಿಸಲಾಯಿತು. ನಗರಸಭೆ ಸದಸ್ಯೆ ಸ್ವಾತಿ ಮಂಜುನಾಥ್ ಬೆಳಗ್ಗೆಯಿಂದಲೇ ವಾರ್ಡಿನ ಅರ್ಜಿದಾರರಿಗೆ ಸೂಕ್ತ ಸಲಹೆ, ಬಿ ಖಾತಾ ಮಾಡಿಸಿಕೊಳ್ಳಲು ಬೇಕಾದ ದಾಖಲೆ ಬಗ್ಗೆ ಮಾಹಿತಿ ನೀಡಿದ್ದಲ್ಲದೆ ಬೇಕಾದ ದಾಖಲೆ ಪತ್ರಗಳ ಬಗ್ಗೆ ತಿಳಿಸಿ ಜನರಿಗೆ ಅನುಕೂಲ ಮಾಡಿಕೊಟ್ಟರು. ವಾರ್ಡಿನ ನಿವಾಸಿಗಳು ನಗರಸಭೆ ಸದಸ್ಯೆಯ ಕಾರ್ಯವೈಖರಿಯನ್ನ ಮೆಚ್ಚಿ ಪ್ರತಿಕ್ರಿಯಿಸಿ ವಾರ್ಡಿನ ನಾಗರಿಕರಿಗೆ ಬಿ ಖಾತಾ ಅಭಿಯಾನದಲ್ಲಿ ಸಹಕರಿಸುತ್ತಿರುವುದು ಬಹಳ ಖುಷಿ ತಂದಿದೆ ಅಂತ ಹೇಳಿದರು. ನಮಗೆ ಖಾತೆಗಳು ಆಗ್ತಾ ಇದೆ, ನಮಗೆ ಶಾನ ಸಂತೋಷ. 25 ವರ್ಷದಿಂದ ಆಗಿಲ್ಲ, ಅದಕ್ಕೆ ಇವಾಗ ಕೌನ್ಸಿಲರ್ ಇದರಿಂದ MLA ಇವರು ಇದು ಮಾಡಿಕೊಂಡು ಇದು ಮಾಡ್ತಾ ಇದ್ದಾರೆ. ಅದು ಶಾನ ಸಂತೋಷ. ಮೊದಲು ಎಲ್ಲಿದ್ದೀರಿ ನೀವು? ಇಲ್ಲೇ ಕೆಳಗಿನ ತೋಟ. 22ನೇ ವಾರ್ಡ್. 22ನೇ ವಾರ್ಡು ಕೆಳಗಿನ ತೋಟ. ಇವಾಗ ಏನು ಹೇಳಿದ್ರೆ ಅದನ್ನ ರಿಪೀಟ್ ಮಾಡಿ. ಇನ್ನು ಇದೇ ಸಂದರ್ಭದಲ್ಲಿ ಮಾತನಾಡಿದ ನಗರಸಭೆ ಸದಸ್ಯೆ ಸ್ವಾತಿ ಮಂಜುನಾಥ್, 22 ವಾರ್ಡ್ ಪಟ್ರೇನಹಳ್ಳಿ ಪಂಚಾಯಿತಿಯಿಂದ ಬೇರೆಯಾಗಿ 25 ವರ್ಷಕ್ಕಿಂತ ಹೆಚ್ಚು ಕಾಲ ಆಗಿದೆ. ಇಲ್ಲಿಯವರೆಗೆ ಖಾತೆಗಳಿಲ್ಲ. ಈಗ ಬಿ ಖಾತಾ ಅಭಿಯಾನ ಯೋಜನೆಯಡಿ ಖಾತೆಗೆ ಅವಕಾಶ ಕೂಡಿ ಬಂದಿದೆ. ವಾರ್ಡಿನ ಶಾಲೆಯಲ್ಲಿ 3 ದಿನಗಳ ಕಾಲ ಅಭಿಯಾನ ನಡೆಯಲಿದೆ ಹಾಗೂ 3 ತಿಂಗಳ ಅವಧಿಯಲ್ಲಿ ನಿರ್ಲಕ್ಷಿಸದೆ ತಮ್ಮ ನಿವೇಶನ ಕಟ್ಟಡಗಳಿಗೆ ಬಿ ಖಾತಾ ಮಾಡಿಸಿಕೊಳ್ಳಬೇಕೆಂದು ಮನವಿ ಮಾಡಿದ್ರು. ಪಂಚಾಯಿತಿಯಿಂದ ನಗರಸಭೆಗಾಗಿ 25 ವರ್ಷ ಆಗಿದೆ. ಶೇಕಡ 75% ಖಾತೆಗಳೇ ಆಗಿಲ್ಲ, ಹಂಗೆ ಇದೆ. ಅದನ್ನ ಈಗ ನಾವು ಖಾತೆ ಮಾಡಿಕೊಡ್ತಾ ಇದ್ದೀವಿ ಸರ್ಕಾರ ನಗರಸಭೆ ವತಿಯಿಂದ. ಅದನ್ನ ಎಲ್ಲ
ಸಾರ್ವಜನಿಕರು ಸದುಪಯೋಗ ಪಡಿಸ್ಕೊಳ್ಳಿ. ಎಲ್ಲ ಯಾವ ಖಾತೆಗಳೇನು ಮಾಡಿಸ್ಕೊಂಡಿದ್ರು ಅವೆಲ್ಲವೂ ಈಗ ಅವಕಾಶ ಸಿಕ್ಕಿದೆ. ಆ ಅವಕಾಶನ ಉಪಯೋಗ ಮಾಡ್ಕೊಳ್ಳಿ. ನಮ್ಮ ವಾರ್ಡಲ್ಲಿ ಸರ್ಕಾರಿ ಸ್ಕೂಲಲ್ಲಿ ಖಾತೆ ಮಾಡಿಕೊಡ್ತಾ ಇದ್ವಿ. ಎಲ್ಲರೂ ಬಂದು ಅದನ್ನು ಮಾಡಿಸ್ಕೊಳ್ಳಿ. 3 ತಿಂಗಳು ಅವಕಾಶ ಇದೆ. 3 ತಿಂಗಳೊಳಗಡೆ ಪ್ರತಿಯೊಬ್ಬರು ಏನೇನು ಅದು ಡಾಕ್ಯುಮೆಂಟ್ ಇದೆಯೋ ಎಲ್ಲ ತಂದುಕೊಟ್ರೆ ಎಲ್ಲರಿಗೂ ಖಾತೆ ಮಾಡಿಕೊಡ್ತೀವಿ. ಇದಕ್ಕೇನು ಫೀಸು ಎಲ್ಲ ಹೇಗಿದೆ? ಫೀಸ್ ಏನೂ ಇಲ್ಲ. ಫೀಸ್ ಏನು ಕಳಿಸ್ಕೊಡ್ತೀವಿ. ಓಕೆ, ನಿಮ್ಮ ಹೆಸರು? ನಗರಸಭಾ ಸದಸ್ಯರು ವಾರ್ಡ್ ನಂಬರ್ 22 ಸ್ವಾತಿ ಮಂಜುನಾಥ್. ಇನ್ನು ಈ ಸಂದರ್ಭದಲ್ಲಿ ವಾರ್ಡಿನ ಮುಖಂಡರಾದ ಮಂಜುನಾಥ್, ಡೈರಿ ಗೋಪಿ ಇತರರು ಉಪಸ್ಥಿತರಿದ್ದರು. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ಹಲವು ತಿಂಗಳುಗಳಿಂದ ಗೃಹಲಕ್ಷ್ಮಿ ಮತ್ತು ಅನ್ನಭಾಗ್ಯ ಹಣ ಬಾಕಿ ಇರುವ ಕುರಿತು ಪ್ರಶ್ನಿಸಿದಾಗ ಬೀದರ್ನಲ್ಲಿ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಗರಂ ಆಗಿದ್ದಾರೆ. ಗೃಹಲಕ್ಷ್ಮಿ ಹಣ ವಿಳಂಬವಾಗಿದೆ ಅಂದರೆ ಹಣ ಸಿಗಲ್ಲ ಅಂತ ಅರ್ಥವಲ್ಲ. ತಾಂತ್ರಿಕ ಸಮಸ್ಯೆಯಿಂದ ಲೇಟ್ ಆಗಿದೆ. 1700 ಕೋಟಿ ಗೃಹಲಕ್ಷ್ಮಿ ಹಣ ಬೀದರ್ನಲ್ಲಿ ನೀಡಲಾಗಿದೆ. ಮಹಿಳೆಯರು ಸಂತೋಷದಿಂದ ಇದ್ದಾರೆ. ಸುಳ್ಳು ಸುದ್ದಿ ಹರಡುವುದು ಬೇಡ. ಸಿಎಂ ಯಾವುದೇ ಕಾರಣಕ್ಕೂ ಬದಲಾವಣೆ ಇಲ್ಲ. ವರಿಷ್ಠರು ತೀರ್ಮಾನಿಸ್ತಾರೆ ಅಂತ ಸ್ಪಷ್ಟನೆ ನೀಡಿದ್ದಾರೆ. ನೀವು ಏನು ಮಾತಾಡ್ತೀರಿ ಇಲ್ಲಿವರೆ? ಹೌದ್ರಿ, ನೀವು ಯಾರು ಹೇಳಿದ್ದಾರೆ? ಸುಮ್ಮನೆ ನೀವು ಈಗ ಒಂದು ನಿಮಿಷ ನೀವು ಸುಳ್ಳು ಹೇಳೋದು ಬಿಟ್ಬಿಡ್ರಿ. ಮಹಿಳೆಯರು ಖುಷಿಯಾಗಿದ್ದಾರೆ. ಇವತ್ತು ವಿಳಂಬ ಆಗಿದೆ ಅಂದರೆ ಸಿಗೋದಿಲ್ಲ ಅಂತ ಅರ್ಥ ಅಲ್ಲ. ತಾಂತ್ರಿಕ ಸಮಸ್ಯೆಗಳು ಇರ್ತವೆ. ಇಲ್ಲಿವರೆಗೆ ಕೊಟ್ಟಿಲ್ವಾ? BJPಯವರು ಕೊಟ್ಟಾರ? 1 ರೂಪಾಯಿ ಕೊಟ್ಟಾರ ಯಾರಿಗಾದರೂ? ಎಲ್ಲ ಮೋಸ ಮಾಡಿ ವಂಚನೆ ಮಾಡಿ ಲೂಟಿ ಹೊಡೆದಾಗ ಎಲ್ಲರೂ ಬಾಯಿ ಮುಚ್ಕೊಂಡು ಕೂತರು. ನಾವಂತೂ ಕೊಡ್ತಾ ಇದ್ದೇವೆ. ಒಂದು ವರ್ಷ 55 ಸಾವಿರ ಕೋಟಿ ರೂಪಾಯಿ ಕೊಟ್ಟಿದ್ದೇವೆ. ಬೀದರ್ ಜಿಲ್ಲೆಗೆ 1700 ಕೋಟಿ ರೂಪಾಯಿ ಬಂದಿದೆ. ಈಗ ಬಾಕಿ ದುಡ್ಡು ಬರ್ತದೆ. ಏನ್ ನೋಡಿ, ಇದು ನಾವು ಅಡಿಷನಲ್ ಆಗಿ ಕೊಡ್ತಾ ಇದ್ದೀವಿ. ನಿಮ್ಮ ತಲೆಯಲ್ಲಿರಲಿ, ಅರ್ಥ ಮಾಡ್ಕೋರಿ. ಹೆಚ್ಚುವರಿಯಾಗಿ ಇದು ಗ್ಯಾರಂಟಿಗಳು ಕೊಡ್ತಾ ಇದ್ದೀವಿ. ಮತ್ತೆ ಎಲ್ಲಿದೆ ತಡೆ ಹಿಡಿದಿದ್ದಿದೆ ಆ ಹಣನೂ ಕೊಡ್ತೇವೆ. ಅರ್ಥ ಆಯ್ತಾ? ಏನು ಬದಲಾವಣೆ ಇಲ್ಲ. ಸುಮ್ಮನೆ ನೋಡಿ ನಮ್ಮ ವರಿಷ್ಠರು ಈಗಾಗಲೇ ಹೇಳಿದ್ದಾರೆ. ಏನಂತ ಹೇಳಿದ್ದಾರೆ? ಯಾರು ಇವತ್ತಿನ ದಿವಸ ಈ ವಿಷಯದ ಬಗ್ಗೆ ಇವತ್ತು ತುಟಿ ಪಿಟಕ್ಕನಬಾರದು ಅಂತ ಹೇಳಿದ್ದಾರೆ. ಅದಕ್ಕೆ ಅದನ್ನು ನಾವು ಫಾಲೋ ಮಾಡ್ತೀವಿ. ಅದೆಷ್ಟು ಈವರೆಗಿನ ಸುದ್ದಿಗಳು. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.